ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪೈಪೋಟಿ ಇದೀಗ ಆರಂಭ ಆಗಿರತಕ್ಕಂಥದ್ದು. ಇರತಕ್ಕಂಥ 4 ಶಾಸಕರು ಕೂಡ ಇದೀಗ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇರೋರು ಅಂತ ಹೇಳಿದ್ರೆ ಅದು ಮಾಲ್ದೂರಿನ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ KV ನಂಜೇಗೌಡ ಅವರು, ಜೊತೆಗೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ SN ನಾರಾಯಣಸ್ವಾಮಿ ಅವರು ಹಾಗೂ KGFನ ಕಾಂಗ್ರೆಸ್ ಶಾಸಕಿ ಆಗಿರ್ತಕ್ಕಂಥ ರೂಪಕಲಾ ಅವರು, ಮೂವರ ಮಧ್ಯೆ ಇದೀಗ ಪೈಪೋಟಿ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವ ಸ್ಥಾನಕ್ಕಾಗಿ ಇದೀಗ ಶಾಸಕ SN ನಾರಾಯಣಸ್ವಾಮಿ ಅವರು 3 ಬಾರಿ ಬಂಗಾರಪೇಟೆ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥದ್ದು. ಅವರು ಈಗ ಪ್ರಬಲವಾಗಿ ಇದೀಗ ಒಂದು ಲಾಬಿಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಈಗಾಗಲೇ ತಮ್ಮ ಒಂದು ಅಹವಾಲನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇನ್ನು ಏನು ಭಾವಿ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ಕೂಡ ಇನ್ನು ಶಾಸಕರಾಗಿರ್ತಕ್ಕಂಥ KV ನಂಜೇಗೌಡ ಅವರ ಜೊತೆಗೆ ಶಾಸಕ SN ನಾರಾಯಣಸ್ವಾಮಿ ಅವರು ಭೇಟಿಯಾಗಿ ತಮ್ಮದೇ ಒಂದು ನಿಟ್ಟಿನಲ್ಲಿ ಒಂದು ಲಾಬಿಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ದೆಹಲಿಗೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ತೆರಳಿರ್ತಕ್ಕಂಥ ಇಬ್ಬರು ಶಾಸಕರು ಕೂಡ ಅಂದ್ರೆ ಶಾಸಕರಾಗಿರ್ತಕ್ಕಂಥ KV ನಂಜೇಗೌಡ ಅವರು ಜೊತೆಗೆ SN ನಾರಾಯಣಸ್ವಾಮಿ ಅವರು ತಮಗೆ ಸಚಿವ ಸ್ಥಾನಕ್ಕಾಗಿ ಒಂದು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವರು ಅಂದ್ರೆ ಕಾಂಗ್ರೆಸ್ನ ಶಾಸಕರು ಇದೀಗ ಶತಾಯಗತಾಯ ಈ ಬಾರಿ ಸಚಿವ ಸಂಪುಟದಲ್ಲಿ ಖಂಡಿತ ತಮಗೆ ಒಂದು ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನವನ್ನು ಕೂಡ ತೋರ್ತಾ ಇರತಕ್ಕಂಥದ್ದು. ಆದರೆ ಎಲ್ಲ ಒಂದ್ ಕಡೆ ಏನು ಮಾಜಿ ಸಚಿವರು ಆಗಿರ್ತಕ್ಕಂಥ KH ಪುಣೆಪ್ಪನವರು ತಮ್ಮದೇ ಆಪ್ತ ಬಣದ ಶಾಸಕರು ಆಗಿರ್ತಕ್ಕಂಥ SN ನಾರಾಯಣಸ್ವಾಮಿ ಅವರನ್ನ ಮರೆತಿದ್ದಾರೆ ಎನ್ನುವಂತಹ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ತಮ್ಮ ಪುತ್ರಿ ಆಗಿರ್ತಕ್ಕಂಥ KGFನ ಶಾಸಕಿ ರೂಪಾ ಶಶಿಧರ್ ಅವರಿಗೆ KH ಪುಣೆಪ್ಪನವರು ಗತಾಯ ಅವರನ್ನ ಒಂದು ಮಂತ್ರಿ ಮಾಡುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪ್ರಭಾವವನ್ನು ಕೂಡ ಬೀರ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಶಾಸಕ SN ನಾರಾಯಣಸ್ವಾಮಿ ಅವರ ಆಪ್ತರು ಜೊತೆಗೆ ಬಲಗೈ ಸಮಾಜದ ಮುಖಂಡರು ಅಂದ್ರೆ ಪರಿಶಿಷ್ಟ ಜಾತಿಯ ಬಲಗೈ ಸಮಾಜದ ಮುಖಂಡರು ಇದೀಗ ಮಾಜಿ ಸಚಿವರಾಗಿರ್ತಕ್ಕಂಥ KH ಪುಣೆಪ್ಪ ಅವರ ವಿರುದ್ಧ ಇದೀಗ ವಾಗ್ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಎಡಗೈ ಸಮಾಜದ ಆಗಿರ್ತಕ್ಕಂಥ KH ಪುಣೆಪ್ಪನವರು ಹಿಂದೆ 7 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ರು. ಆವಾಗ ನಾವು ಎಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಶಾಸಕರು ಆಗಿರ್ತಕ್ಕಂಥ SN ನಾರಾಯಣಸ್ವಾಮಿ ಅವರು ಅವರ ಪರವಾಗಿ ಕೆಲಸವನ್ನು ಮಾಡಿದ್ರು. ಆದ್ರೆ ಇದೀಗ ಏನು ಬಲಗೈ ಸಮಾಜದ ನಾಯಕರು ಆಗಿರ್ತಕ್ಕಂಥ SN ನಾರಾಯಣಸ್ವಾಮಿ ಅವರು ಸಚಿವ ಸ್ಥಾನಕ್ಕಾಗಿ ತೀವ್ರ ಒಂದು ಲಾಬಿಯನ್ನು ಕೂಡ ಮಾಡ್ತಾ ಇದ್ರು. ಕೂಡ ಒಂದೇ ಒಂದು ಬಾರಿ ಕೂಡ ಅವರಿಗೆ ಸಹಕಾರ ಆಗುವಂತ ನಿಟ್ಟಿನಲ್ಲಿ KH ಪುಣೆಪ್ಪನವರು ಒಂದೇ ಒಂದು ಬಾರಿ ಕೂಡ ಅವರ ಪರವಾಗಿ ಒಂದು ಲಾಬಿಯನ್ನು ಮಾಡಿಲ್ಲ. ಬದಲಾಗಿ ಏನು ಮಗಳಿಗೆ ಒಂದು ಏನು ಸಚಿವ ಸ್ಥಾನವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಲಾಬಿಯನ್ನು ಕೂಡ KH ಪುಣೆಪ್ಪನವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪಗಳು ಕೂಡ ಇದೀಗ ನಾಯಕರು ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಖಂಡಿತ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲ ಬಲಗೈ ಸಮಾಜದ ನಾಯಕರು ಜೊತೆಗೆ ಸಮಾಜದ ಏನು ಮುಖಂಡರಿದ್ದಾರೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಕೆಲಸ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಯಾವ ಕಾರಣಕ್ಕೂ ಕೂಡ ಬಲಗೈ ಸಮಾಜದ ನಾಯಕರಿಗೆ ಅನ್ಯಾಯವಾಗುವಂತ ನಿಟ್ಟಿನಲ್ಲಿ ಏನು ಮಾಜಿ ಸಚಿವರಾಗಿರ್ತಕ್ಕಂಥ KH ಪುಣೆಪ್ಪನವರು ಲಾಬಿಯನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಂಗಾರಪೇಟೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾತನಾಡಿರ್ತಕ್ಕಂಥ ಬಲಗೈ ಸಮಾಜದ ನಾಯಕರು ಏನು ಮಾಜಿ ಸಚಿವರಾಗಿರ್ತಕ್ಕಂಥ KH ಪುಣೆಪ್ಪನವರು ತಮ್ಮ ಒಂದು ಸ್ವಂತ ಕುಟುಂಬದ ಒಂದು ಪ್ರೀತಿಯನ್ನು ಬಿಟ್ಟು ಅವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಶಾಸಕರಿಗೂ ಕೂಡ ಒಂದು ಮಂತ್ರಿ ಸ್ಥಾನವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಅವರು ಕೂಡ ಲಾಬಿಯನ್ನು ಮಾಡಬೇಕಾಗಿದೆ. ಜೊತೆಗೆ ಅವರು ಹಿಂದೆ ಕೂಡ ಸಚಿವರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ, ಮತ್ತೆ ಕೇಂದ್ರದಲ್ಲೂ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇದೀಗ ಮಗಳ ಮೇಲಿನ ಒಂದು ಪ್ರೀತಿಗೆ ಇದೀಗ ಅವರು ಮಗಳಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿಸಲಿಕ್ಕೆ ಬಹಳಷ್ಟು ಒಂದು ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅಂಥದ್ದೇ ಒಂದು ಪ್ರೀತಿಯನ್ನು ತಮ್ಮ ಒಂದು ಆಪ್ತ ಬಣದ ಶಾಸಕರ ಮೇಲೆ ಕೂಡ ಇರಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಏನು ಬಂಗಾರಪೇಟೆಯ ಬಲಗೈ ಸಮಾಜದ ನಾಯಕರಿಗೂ ಹೇಳಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಬಹಳಷ್ಟು ಪೈಪೋಟಿ ಕೂಡ ಈ ಒಂದು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಲ್ಲಿ ಎದುರಾಗಿರ್ತಕ್ಕಂಥದ್ದು. ಬಲಗೈ ಸಮುದಾಯದ ದುರಂತ ಅಂತ ತಿಳ್ಕೊಳ್ತೀವಿ ನಾವು. ಸುಮಾರು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಎಲ್ಲ ಸಮುದಾಯಕ್ಕೂ ಪ್ರಾಧಾನ್ಯತೆ ಸಿಕ್ಕಿದೆ. ಯಥೇಚ್ಛವಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಬಲಗೈ ಸಮುದಾಯದ ಜನಸಂಖ್ಯೆ ಯಥೇಚ್ಛವಾಗಿರೋದು. ನಾವು ಪ್ರತಿ ಚುನಾವಣೆಗೂ ನಾವು ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗ್ತಾಯಿದೆ. ನಾವು ಇದರಲ್ಲಿ ಯಾರನ್ನು ದೂಷಣೆ ಮಾಡೋದಿಲ್ಲ. ನಾವು ಕಡಾಖಂಡಿತವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡ್ತೀವಿ. ಕೋಲಾರ ಜಿಲ್ಲೆಯಲ್ಲಿ ಸತತವಾಗಿ 3 ಬಾರಿ ಈ ಸಮುದಾಯದಲ್ಲಿ ನಮ್ಮ SN ನಾರಾಯಣಸ್ವಾಮಿ ಅವರು ಏನು ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಅದು ಕಟು ಸತ್ಯವಾಗಿದೆ. ದಯಮಾಡಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈಗ ಏನು ನಾವು KH ಮುನಿಯಪ್ಪರವನ್ನು ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಬರೀ ತಮ್ಮ ಮಗಳನ್ನು ಏನು ನಮ್ಮ ಸಂಪುಟ ಇದರಲ್ಲಿ ಸಂಪುಟ ಮಂತ್ರಿಮಂಡಲದಲ್ಲಿ ಮಿನಿಸ್ಟ್ರ್ ಮಾಡೋದಕ್ಕೆ ಸೀಮಿತ ಆದರೆ ಈ ಸಮುದಾಯಕ್ಕೆ ತಾವು ಮಾಡಿದಂಥ ದುರಂತ ಅಂತ ನಾವು ತಿಳ್ಕೊಳ್ತೀವಿ. ತನ್ನ ರಾಜಕೀಯ ಹಿತಾಸಕ್ತಿಗೋಸ್ಕರ ತನ್ನ ಪುತ್ರಿಯ ಒಂದು ರಾಜಕೀಯ ಭವಿಷ್ಯವನ್ನು ರೂಪಿಸ್ಲಿಕ್ಕೋಸ್ಕರ ಇವತ್ತು ಅವರು ತನ್ನ ಮಗಳಿಗೆ ಮಂತ್ರಿ ಸ್ಥಾನವನ್ನು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಬಲಗೈ ಸಮುದಾಯದ ಎಲ್ಲ ಮುಖಂಡರುಗಳಿಗೂ ಎಲ್ರಿಗೂ ಸಹ ಭಾಳಷ್ಟು ನೋವನ್ನು ತಂದಿದೆ. ಆ ಒಂದು ವಿಚಾರವಾಗಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ಬಲಗೈ ಸಮುದಾಯದಲ್ಲಿ ಏಕೈಕ ಶಾಸಕರು ಆಗಿರ್ತಕ್ಕಂಥ ಬಂಗಾರಪೇಟೆ ಕ್ಷೇತ್ರದ SN ನಾರಾಯಣಸ್ವಾಮಿ ಅವರು ಕಳೆದ 3 ಬಾರಿ
ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿ ಶಾಸಕರಾಗಿ ಆಯ್ಕೆಯಾಗಿ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ 2 ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ಎಸ್.ಎನ್. ನಾರಾಯಣಸ್ವಾಮಣ್ಣವರಿಗೆ ಸೇರ್ತದೆ. ಒಬ್ಬ ಬಲಗೈ ಸಮುದಾಯದ ಎಸ್.ಎನ್. ನಾರಾಯಣಸ್ವಾಮಣ್ಣವರನ್ನು ಕೆ.ಎಚ್. ಮುನಿಯಪ್ಪ ಸಾಹೇಬರು ಇವತ್ತು ಮಂತ್ರಿಮಂಡಲದಲ್ಲಿ ಅವರೇ ಖುದ್ದ ಮುಂದೆ ನಿಂತು ನನ್ನ ಸೋದರ ನನ್ನ ತಮ್ಮ ಅಂತೇಳಿ ಅವರು ಇವತ್ತು ಮುಂದೆ ನಿಂತು ಮಂತ್ರಿಮಂಡಲಕ್ಕೆ ಸೇರ್ಪಡೆ ಮಾಡುವಂಥ ವಿಚಾರದಲ್ಲಿ ಅವರು ಮುಂಚೂಣಿ ಘಟಕದಲ್ಲಿ ನಿಂತು ಕೆಲಸ ಮಾಡಬೇಕಾಗಿತ್ತು. ಆದರೆ ತೆರೆಮರೆಯಲ್ಲಿ ತನ್ನ ಮಗಳಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಕೋಲಾರ ಜಿಲ್ಲೆಯ ನಮ್ಮೆಲ್ಲ ಬಲಗೈ ಸಮುದಾಯದ ಮುಖಂಡರುಗಳಿಗೆ ಬಹಳಷ್ಟು ನೋವನ್ನು ತಂದಿದೆ ಬಂಧುಗಳೇ. ಮಾಲೂರು ತಾಲೂಕಿನ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ ಕೆ.ವಿ. ನಂಜೇಗೌಡ ಅವರು ಸಹ ಈ ಬಾರಿ ಒಂದು ಸಚಿವ ಸ್ಥಾನಕ್ಕಾಗಿ ಬಹಳಷ್ಟು ಒಂದು ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪನವರು ತಮ್ಮ ಒಂದು ಮಗಳಿಗೆ ಸಚಿವ ಸ್ಥಾನವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಇನ್ನು ನಮ್ಮನ್ನೇ ಒಂದು ಮರೆತಿದ್ದಾರೆ ಅಂತಕ್ಕಂಥ ಒಂದು ಆರೋಪಗಳನ್ನು ಕೂಡ ಇದೀಗ ಬಲಗೈ ಸಮಾಜದ ನಾಯಕರು ಜೊತೆಗೆ ಎಸ್.ಎನ್. ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಮುಂದುವರೆದ್ರೆ ಖಂಡಿತ ಮುಂದೊಂದು ದಿನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಇದೀಗ ಏನು ಬಂಗಾರಪೇಟೆಯ ಒಂದು ಬಲಗೈ ಸಮಾಜದ ನಾಯಕರು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಸ್ವಂತ ಕುಟುಂಬದ ಮೇಲೆ ಅವರಿಗೆ ಪ್ರೀತಿ ಇರ್ಬೋದು, ಆದರೆ ಈ ರೀತಿಯಾಗಿ ಒಬ್ಬ ಏನು ಬಲಗೈ ಸಮಾಜದ ಶಾಸಕರಿಗೆ ಮೋಸ ಮಾಡುವಂಥದ್ದು ಎಷ್ಟು ಮಾತ್ರ ಸರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಇದೀಗ ಬಂಗಾರಪೇಟೆಯ ಬಲಗೈ ಸಮಾಜದ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಎನ್ನುವಂಥ ಒಂದು ಲೆಕ್ಕಾಚಾರ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇರ್ತಕ್ಕಂಥ 4 ಕಾಂಗ್ರೆಸ್ ಶಾಸಕರು ಕೂಡ ಇದೀಗ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ರಮೇಶ್ ಕುಮಾರ್ ಬಣದ ಶಾಸಕರು ಆದರೆ ಮತ್ತೊಂದು ಕಡೆ ಕೆ.ಎಚ್. ಮುನಿಯಪ್ಪನವರ ಬಣದ ಶಾಸಕರು ಕೂಡ ಇದ್ದಾರೆ. ಹಾಗಾಗಿನೇ ಇದೀಗ ಕೆ.ಎಚ್. ಮುನಿಯಪ್ಪನವರ ಒಂದು ಬಣದ ಆಪ್ತ ಶಾಸಕರಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ಜೊತೆಗೆ ರೂಪಕಲಾ ಶಶಿಧರ್ ಅವರು ಇದ್ದಾರೆ. ಹಾಗಾಗಿನೇ ಇದೀಗ ಇಬ್ಬರಲ್ಲಿ ಸಚಿವ ಸ್ಥಾನ ಯಾರಿಗೆ ಸಿಗುವಂತದ್ದು ಅಂತದ್ದು ಬಹಳ ಒಂದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪನವರು ತಮ್ಮ ಒಂದು ಸ್ವಂತ ಮಗಳಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಏನು ಶಾಸಕರು ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಅವರ ಬೆಂಬಲಿಗರು ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.